ಪ್ಲೀಸ್ ಅರ್ಜುನ್, ನೀನ್ ಇದಕ್ಕೆಲ್ಲ ತಲೆ ಹಾಕ್ಬೇಡ. ನಾನು ಆಲ್ರೆಡಿ ಇದರಿಂದ ಟೆನ್ಷನ್ ಅಲ್ಲಿದ್ದೀನಿ. ನೀನ್ ರೂಮ್ಗೆ ಹೋಗಿ ಅಭಿ ಏನ್ ಮಾಡ್ತಿದ್ದಾನೆ ಅಂತ ನೋಡು ಹೋಗು. ಇವಾಗ ತಾನೇ ಅವನಿಗೆ ರೆಸ್ಟ್ ಮಾಡು ಅಂತ ಹೇಳಿ ಅವನನ್ನ ಮಲಗಿಸಿ ಇಲ್ಲಿಗೆ ಬಂದೆ ಅಮ್ಮ. ಹಾಗಾದ್ರೆ ಅವನ ಪಕ್ಕದಲ್ಲೇ ನೀನಿದ್ದು ಅವನನ್ನ ಚೆನ್ನಾಗಿ ನೋಡ್ಕೋ. ಅವ್ನ್ ಸ್ವಲ್ಪ ಕೂಡ ಸ್ಟ್ರೆಸ್ ತಗೋಬಾರ್ದು. ಅಣ್ಣ ಮಾತ್ರ ಅಲ್ಲಮ್ಮ, ನಿನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ನಂದೇ ಅಲ್ವಮ್ಮ. ನೀನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಮ್ಮ. ಅಕ್ಕ, ಮೊದ್ಲಿಂದಾನೇ ಆ ಹುಡುಗಿ ಕಡೆಯವರು ಅರೆ ಮನ್ಸಲ್ಲೇ ಶಾಸ್ತ್ರ ಮಾಡ್ತಾ ಇದ್ರು. ಅಭಿ ಸ್ವಲ್ಪ ಹೊತ್ತು ಕಾಣಿಸ್ತಾ ಇದ್ದಿದ್ದಕ್ಕೆ ಎಷ್ಟು ಗಲಾಟೆ ಮಾಡಿದ್ರು ನೋಡಿದ್ರಲ್ಲ. ಆಕ್ಚುಲಿ ನಾವು ತಪ್ಪಾದ ಕಡೆ ಸಂಬಂಧ ಮಾಡಕ್ ಹೋಗಿದ್ವಿ ಅಕ್ಕ. ಓ, ಟೈಮ್ ಚೆನ್ನಾಗಿತ್ತು. ಈಗ ನಿಶ್ಚಿತಾರ್ಥದಲ್ಲೇ ನಿಂತು ಹೋಗಿ ನಮ್ಮ ಮರ್ಯಾದೆ ಉಳಿತು ಅಕ್ಕ. ಆ ಮುಂದೆ ಮದುವೆ ಆಗಿ ಸಮಸ್ಯೆ ಆಗೋದಕ್ಕಿಂತ ಇದು ಎಷ್ಟೋ ಒಳ್ಳೇದಕ್ಕ. ಆ ದೇವರು ನಮ್ಗೆ ಒಂದು ಸಿಗ್ನಲ್ ಕೊಟ್ಟು ನಮ್ಮನ್ನ ಕಾಪಾಡಿದನಕ್ಕ. ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಅಕ್ಕ. ಏನ್ ಮಾವ ಹೀಗೆಲ್ಲ ಮಾತಾಡ್ತೀರಾ? ನೀವು ಮಾತಾಡ್ತಿರೋದೆಲ್ಲ ತಪ್ಪು. ಹುಡುಗಿ ಕಡೆಯವರು ಮನಸ್ಫೂರ್ತಿಯಾಗಿ ಒಪ್ಕೊಂಡೇನೆ ಈ ನಿಶ್ಚಿತಾರ್ಥಕ್ಕೆ ಬಂದಿದ್ದು. ಆದ್ರೆ ಈ ಫಂಕ್ಷನ್ ನಡೆದಿದ್ದ ಜಾಗದಲ್ಲೇ ಏನೋ ಎಡವಟ್ಟಾಗಿರ್ಬೇಕು. ಅಭಿ, ಹೇಯ್ ಅಭಿ, ಅಭಿ ಏನಾಯ್ತು ನಿಂಗೆ? ಏನು ಏನ್ ಎಡವಟ್ಟು? ಹಾಗಂತ ನಾನು ನಿನ್ನ ಹಾಗೆ ಡೌಟ್ ಪಡ್ತಾ ಇದ್ದೀನಮ್ಮ. ಅದೇನು ಅಂತ ನನ್ನಿಂದನೂ ಈಗ ಹೇಳಕ್ಕಾಗಲ್ಲ. ಆದ್ರೆ ಅಲ್ಲಿ ಏನಾಗಿರ್ಬೋದು ಅಂತ ನಾನು ಕಂಡುಹಿಡಿತೀನಿ. ನನ್ ಸ್ವಲ್ಪ ಟೈಮ್ ಕೊಡಮ್ಮ. ಹೌದು ಸರೋಜಾದೇವಿ, ರಿಂಗ್ ಚೇಂಜ್ ಆಗಿದ್ ಕೂಡ ಪೂಜಾ ಅವರಪ್ಪ ದೊಡ್ಡದಾಗಿ ತಗೊಳ್ಳಿಲ್ಲ. ನೀನು ನಮ್ಮ ಪರಂಪರೆ ಉಂಗುರ ಕೊಟ್ಟಿದ್ದನ್ನ ಅವರು ಒಪ್ಕೊಂಡ್ರು. ಆಮೇಲೆ ಫಂಕ್ಷನ್ ಹಾಳಾಗಿದ್ದು ಅದು ಆಕ್ಸಿಡೆಂಟಲ್ ಆಗಿದ್ದ ಇಲ್ಲ ಪ್ಲಾನ್ ಅಂತ ನಾವೇ ಕಂಡುಹಿಡಿಬೇಕು. ಮೊದ್ಲಿಂದಾನು ಅಭಿ ಪೂಜಾ ಮದ್ವೆಗೆ ತುಂಬಾ ಅಡೆತಡೆ ಅಡ್ಡಿ ಆತಂಕ ಬರ್ತಾನೆ ಇದ್ವು ಕಣ್ರಿ. ನನ್ ಮನಸ್ಸು ನನಗೆ ಹೇಳ್ತಾನೆ ಇತ್ತು, ರಿಂಗ್ ಚೇಂಜ್ ಆಗಿದ್ದು ಆಕ್ಸಿಡೆಂಟ್ ಅಂತ ಅಂದ್ಕೊಂಡ್ರೆ ನನಗಿಂತ ಮೂರ್ಖಳು ಈ ಲೋಕದಲ್ಲೇ ಯಾರೂ ಇಲ್ಲ. ಅಲ್ಲಿ ಬೆಂಕಿ ಹತ್ಕೊಂಡಿದ್ದು ಹಾಗೇನೆ. ಇದನ್ನೆಲ್ಲ ನಾನು ಸುಮ್ಮನೆ ಬಿಡಲ್ಲ. ಹೇ ರಾಮು, ಅಕ್ಕ, ನಾನೊಂದು ನಿರ್ಧಾರ ಮಾಡಾಯ್ತು. ನಾನು ಈಗಲೇ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಮೇಲೆ ಕೇಸ್ ಹಾಕಬೇಕು. ಏನು ಹೇಳಿದೆ? ಹೌದು, ನಾನು ಕೇಸ್ ಹಾಕ್ತೀನಿ. ಅದಕ್ಕೆ ಪ್ರೂಫ್ ಅನ್ನೋ ಹಾಗೆ ಇವತ್ ಫಂಕ್ಷನ್ ಅಲ್ಲಿ ಏನೆಲ್ಲ ಎಡವಟ್ಟು ತಪ್ಪುಗಳಾಗಿತ್ತೋ ನೀನ್ ಅದನ್ನ ರಿಪೋರ್ಟ್ ಮಾಡ್ಕೊಡು. ಹೇಳಿದ್ದೀನಿ, ಇದೇ ನನ್ನ ನಿರ್ಧಾರ. ಸರೋಜಾದೇವಿ, ಅದ್ರಲ್ಲಿ ಹಾಕ್ಬೇಡ, ಅದ್ ನಂದು. ಇದು ನಾನ್ ತೆಗಿತೀನಿ. ಬರ್ತೀನಿರು. ಇದು ಹಾಗೆ. ಏನಿವತ್ತು ಮನೆ ನೋಡಕ್ಕೆ ಲಕ ಅಂತ ಇದೆ. ಏನೋ ನಾವು ಸಂತೋಷವಾಗಿರೋದು ನಿನ್ ಕಣ್ ಕುಕ್ಕುತ್ತಾ? ನಿಮ್ ಸಂತೋಷ ಡಬಲ್ ಆಗೋ ಹಾಗೆ ಒಂದ್ ವಿಷಯ ಹೇಳೋಣ ಅಂತ ನಾವಿಬ್ರು ಬಂದ್ವಿ. ಏನ್ ವಿಷಯ? ಅಮ್ಮ, ನಾನ್ ಹೇಳೋದನ್ನ ಕೇಳಮ್ಮ. ನಾಳೆ ಎಲ್ಲ ನಾಡಿದ್ದು ನಮ್ ದೇವಿನ ನೋಡೋಕೆ ಸಿಟಿಯಿಂದ ಹುಡುಗನ್ ಕಡೆಯವ್ರು ಬರ್ತಾ ಇದಾರೆ. ಏನೋ ತಮಾಷೆ ಮಾಡ್ತಾ ಇದ್ಯಾ? ನನ್ ಮೊಮ್ಮಗಳನ್ನ ನೋಡೋಕೆ ಎಷ್ಟು ಹುಡುಗರು ಬರ್ತಾರೋ? ಅಮ್ಮ, ಅರ್ಥ ಮಾಡ್ಕೊಳ್ದೆ ಮಾತಾಡ್ಬೇಡಮ್ಮ. ಈ ಹುಡುಗ ಬೇರೆ ಹುಡುಗರ ತರ ಅಲ್ಲ. ಏನ್ ಹಿಡ್ಕೊಂಬಿದ್ಯಾ ಅವನ್ಗೆ? ಹಾಗಲ್ಲಮ್ಮ, ಈ ಹುಡುಗಂದು ತುಂಬಾ ಒಳ್ಳೆ ಕುಟುಂಬ. ಆಲ್ಮೋಸ್ಟ್ ಎಲ್ಲ ಮಾತಾಡಿ ಕನ್ಫರ್ಮ್ ಮಾಡಾಯ್ತು. ಅಜ್ಜಿ, ನೀ ಸುಮ್ನೆ ಇರು. ವರ್ದ, ಅಂಥದ್ದೇನೋ ಅಂತ ದೊಡ್ಡ ಕುಟುಂಬ ಅದು. ಹುಡುಗನ ಅಪ್ಪ ಅಮ್ಮ ಫಾರಿನ್ ಅಲ್ಲಿ ಇರೋದು. ಇರ್ಲಿ ಬಿಡು, ಅವ್ರಲ್ಲೇ ಇದ್ ಸಾಯ್ಲಿ. ಇಲ್ಲಿ ಆತಕ್ ಬರ್ಬೇಕು. ಅಮ್ಮ, ಹುಡುಗನ ಹೆಸರು ಕಾರ್ತಿಕಮ್ಮ. ನನಗೆ ಈ ಹೆಸರೇ ಇಡಿಸ್ಲಿಲ್ಲ ಬಿಡ. ಅಮ್ಮ, ಹುಡುಗ ಬೆಂಗಳೂರಲ್ಲಿ SBI ಅನ್ನೋ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ. ಯಾರು ಹೇಳಿದ್ದು? ಮೇಲ್ಮನೆ ಮಂಜುನಾಥ್ ಹೇಳಿದ್ದು ಅತ್ತೆ. ಮಂಜುನಾಥ್ ತಾನೇ ಹೇಳಿದ್ದು. ಅವನ್ ಹೇಳ್ತಾನೆ. ಇಬ್ಬರ ಜಾತಕನು ತುಂಬಾ ಚೆನ್ನಾಗಿ ಕೂಡಿದೆ.
ನಮಗೂ ಈ ಸಂಬಂಧ ಇಷ್ಟ ಆಗಿದೆ. ದೇವಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗಲ್ಲ. ಅಯ್ಯೋ